ಮಲೆನಾಡು ಕರಾವಳಿ ಭಾಗದಲ್ಲಿದ್ದಂತಹ ಗುಡ್ಡ ಕುಸಿತದ ಭೀತಿ ಈಗ ಬೆಣ್ಣೆ ನಗರಿಗೂ ಕೂಡ ಎಂಟ್ರಿ ಕೊಟ್ಟಿದೆ. ಇದೇ ವಿಚಾರಕ್ಕೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೊಬ್ಬರು ಬರೆದಂತಹ ಪತ್ರ ಪರಿಸರವಾದಿಗಳ ಕಣ್ಣನ್ನ ಕೆಂಪಗಾಗಿಸಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಿವೇಶನ ರಹಿತರ ನಿವೇಶನ ನೀಡಲು ಪತ್ರ. ತಹಶೀಲ್ದಾರ್ ಅರಣ್ಯ ಇಲಾಖೆಗೆ ಪತ್ರ ಬರೆದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ. ಬೆಟ್ಟವನ್ನು ನಿವೇಶನ ಮಾಡಬೇಡಿ ಎಂದು ಪರಿಸರವಾದಿಗಳ ಆಗ್ರಹ. ಸ್ವಚ್ಛಂದವಾದ ಪರಿಸರ, ಸುತ್ತಲೂ ಮರ ಗಿಡ, ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸುವ ಬೆಟ್ಟ ಗುಡ್ಡ. ಹೌದು, ಇದು ದಾವಣಗೆರೆ ತಾಲೂಕಿನ ದೊಡ್ಡಬಾತಿ ಗ್ರಾಮದ ಬಳಿ ಇರುವ ಬಾತಿ ಬೆಟ್ಟ. ಆದರೆ ಈ ಬೆಟ್ಟವನ್ನ ನಿವೇಶನ ಮಾಡಲು ಹೊರಟಿದ್ದು ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕಸಬಾ ಹೋಬಳಿಯ ಸರ್ವೆ ನಂಬರ್ 300ರಲ್ಲಿ 5 ಎಕರೆ ಹಾಗೂ ಸರ್ವೆ ನಂಬರ್ 301ರಲ್ಲಿ 1 ಎಕರೆ ಜಮೀನನ್ನ ನಿವೇಶನ ಮಾಡಿ ಬಡ ಜನರಿಗೆ ನಿವೇಶನ ಮಂಜೂರು ಮಾಡುವಂತೆ ದೊಡ್ಡಬಾತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಫೆಬ್ರವರಿ 13, 2024ರಲ್ಲಿ ತಹಶೀಲ್ದಾರರಿಗೆ ಪತ್ರ ಬರೆದಿದ್ದಾರೆ. ಪತ್ರದಂತೆ ವಲಯ ಅರಣ್ಯಾಧಿಕಾರಿಗಳು ಹಾಗೂ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಭೂಮಾಪನ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಆದರೆ ಹಾಲಿ ಸರ್ವೆ ನಂಬರ್ನಲ್ಲಿ 30 ವರ್ಷದ ಮರ ಗಿಡಗಳಿದ್ದು ವಿವಿಧ ಪ್ರಭೇದದ ಪಕ್ಷಿ ಸಂಕುಲ ಸಹ ವಾಸವಾಗಿದೆ. ಸದರಿ ಸರ್ಕಾರಿ ಜಾಗವನ್ನ ಬಡವರಿಗೆ ನಿವೇಶನ ಮಾಡಲು ಮಂಜೂರು ಮಾಡಿದರೆ ಮರಗಳನ್ನ ಕಡಿಯುವುದರಿಂದ ಹಾಗೂ ಮಣ್ಣು ತೆಗೆಯುವುದರಿಂದ ಗುಡ್ಡ ಕುಸಿಯಲಿದೆ. ಅಷ್ಟೇ ಅಲ್ಲದೆ ದಾವಣಗೆರೆ ನಗರಕ್ಕೆ ಹೊಂದಿಕೊಂಡಿರುವ ಏಕೈಕ ಗುಡ್ಡದ ಪರಿಸರ ಹಾಳಾಗಲಿದ್ದು ಯಾವುದೇ ಕಾರಣಕ್ಕೂ ಹಾಲಿ ಇರುವ ಮರಗಳನ್ನ ಕಡಿಯಬಾರದೆಂದು ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ. ಬಾತಿಗುಡ್ಡ ಅಂದ್ರು, ಬಾತಿಗುಡ್ಡ ಅದು ಆಲ್ರೆಡಿ ಗಿಡಗಳಿದಾವೆ ಅಂತಂದ್ವಿ. ನಾನು ಇಲ್ಲಣ್ಣ, ಆ ಬಾತಿಗುಡ್ಡದಾಗ ಏನೋ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಲೆಟರ್ ಬರೆದಿದ್ದಾರಂತೆ. ಆ ಗುಡ್ಡದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ 300 ಮತ್ತು 301ರಲ್ಲಿ 5 ಎಕರೆ 1 ಎಕರೆ ಜಾಗವನ್ನು ಬಡವರಿಗೆ ನಿವೇಶನ ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ ಎಂದು ನಾವು ಮಾನ್ಯ ತಹಶೀಲ್ದಾರ್ ಅವ್ರ ಕಚೇರಿಗೆ 1ನೇ ತಾರೀಕು ನಾನು ಮಾಹಿತಿಕಲ್ಲಿ ಅರ್ಜಿ ಹಾಕಿದೆ. ಅವ್ರು ಕೊಟ್ಟಿರೋ ಪತ್ರಗಳಲ್ಲಿ ಅವ್ರು ಕೇಳಿರೋದು ನಿಜ ಇದೆ, ಬಡವರಿಗೆ ನಿವೇಶನ ಕೊಡಬೇಕು. ಇಲ್ಲಿ ಬಂದಿರೋದೇನೆಂದರೆ ಅರಣ್ಯ ಇಲಾಖೆಯವರು ಕೂಡ ತಹಶೀಲ್ದಾರರಿಗೆ ವರದಿ ಅಡ್ಡಗೋಡೆ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವರದಿ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಬಾತಿಗುಡ್ಡದ ಗಿಡಗಳನ್ನು ಕಡಿಯಕ್ಕೆ ಮುಂದಾಗಿದ್ದಾರೆ. ಇವ್ರು ಏನಾರ ಗಿಡಗಳನ್ನೆಲ್ಲ ಹಾಳು ಮಾಡಿ ನಿವೇಶನ ಕೊಡಿದ್ರೆ ಇವರು ಸರ್ವನಾಶ ಆಗೋಗ್ತಾರೆ. ಇಲ್ಲಿ ನಮ್ಮ ಗುಡ್ಡ ಸಂರಕ್ಷಣೆ ಮಾಡಬೇಕು, ಯಾವುದೇ ಕಾರಣಕ್ಕೂ ನಾವು ಗಿಡ ಮರ ಕಡಿಯಕ್ಕೆ ಬಿಡೋದಿಲ್ಲ. ಮುಂದಿನ ಕಾನೂನು ಕ್ರಮಗಳ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ. ಅರಣ್ಯ ಇಲಾಖೆ ವರದಿ ನೀಡುವಾಗ ಮರಗಳನ್ನ ಉಳಿಸುವ ಬಗ್ಗೆ ಹಾಗೂ ಅವುಗಳ ಸಂರಕ್ಷಣೆ ಬಗ್ಗೆ ಆಗ್ಲಿ, ಆ ಪ್ರದೇಶದಲ್ಲಿ ಎಷ್ಟು ಜಾತಿಯ ಮರಗಳಿವೆ ಎಂದು ಅಂಕಿಅಂಶ ನೀಡಿಲ್ಲ. ಅಲ್ಲದೆ ಸರ್ಕಾರಕ್ಕೆ ಈ ಜಾಗದಲ್ಲಿ ಗಿಡ ಮರಗಳಿವೆ, ಇದನ್ನು ನಮ್ಮ ಇಲಾಖೆಗೆ ನೀಡಿ ಎಂದು ಪತ್ರ ಸಹ ಬರೆದಿಲ್ಲ. ಏಕಾಏಕಿ ಇಷ್ಟೊಂದು ಮರಗಳನ್ನ ಕಡಿಯಲು ಮುಂದಾಗಿರುವುದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಮುಖ್ಯ ಕಾರ್ಯದರ್ಶಿಗಳಿಗೆ, ಅರಣ್ಯ ಸಚಿವರ ಕಚೇರಿಗೆ ಇಮೇಲ್ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಅವರಿಗೂ ಮನವಿ ಮಾಡಲಾಗಿದೆ. ಸದರಿ ಗುಡ್ಡ ಕುಸಿದರೆ ನೆರೆ ರಾಜ್ಯದಲ್ಲಿ ಆದಂತೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೂ ಸಹ ಆಗಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಜಾಗವನ್ನ ನಿವೇಶನಕ್ಕೆ ನೀಡಬಾರದು. ಬಡವರಿಗೆ ನಿವೇಶನ ಬೇಕು ಅಂದ್ರೆ ಬೇರೆ ಕಡೆ ನೀಡಿ, ಆಗ ಅವರಿಗೂ ಸುರಕ್ಷತೆ ಇರುತ್ತೆ. ಹೀಗೆ ಬೆಟ್ಟ ಗುಡ್ಡ ಕಡಿದು ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕೂಡಲೇ ಆದೇಶ ವಾಪಸ್ಸು ಪಡೆಯುವಂತೆ ಪರಿಸರ ಪ್ರೇಮಿಗಳು ಮನವಿ ಮಾಡಿದ್ದಾರೆ. ಇವತ್ತು ನಮ್ಮ ದಾವಣಗೆರೆ ಸುಮಾರು ಒಂದು 8ರಿಂದ 10 ಕಿಲೋಮೀಟರ್ ಒಂದು ಬಾತಿ ಗುಡ್ಡ. ಇದು ಭಾಳಷ್ಟು ಹಸಿರುಮಯವಾಗಿದೆ, ದೊಡ್ಡ ದೊಡ್ಡ ಗಿಡಗಳಿದೆ. ಬಡ ಜನರಿಗೆ ನಿವೇಶನ ಬೇಕು ಅಂತ ಗುಡ್ಡದಲ್ಲೇ ಒಂದು 5ರಿಂದ 6 ಎಕರೆ ಜಾಗ, ಅದನ್ನು ಮನೆ ಮಾಡಕ್ಕೆ ಕೊಡ್ರಿ, ಸೈಟ್ ಮಾಡಕ್ಕೆ ಕೊಡ್ರಿ ಅಂತ ಈಗಾಗಲೇ ಅರ್ಜಿ ಹಾಕಿ ಕೊಟ್ಟಿದ್ದಾರೆ. ಇದನ್ನಾಲೆ ಅವರಿಗೆ ಮನೆ ಕೊಡೋಕ್ಕೆ, ಜಾಗ ಕೊಡೋಕ್ಕೆ ಅಭ್ಯಂತರ ಇಲ್ಲ, ಆದರೆ ಗುಡ್ಡದಲ್ಲಿ ಕೊಡಬಾರ್ದು. ಇಂಥ ಟೈಮ್ನಲ್ಲಿ ಗುಡ್ಡಗಳನ್ನು ಉಳಿಸ್ಬೇಕು. ಸಾರ್ವಜನಿಕರಿಗೆ ಒಳ್ಳೆಯದೇ ಮಾಡಬೇಕು ಅಂದರೆ ಸಾಕಷ್ಟು ಜಾಗಗಳು ಇಂಥವೆಲ್ಲ ಇದ್ದಾವೆ. ಕಾನೂನನ್ನು ವೈಲೇಷನ್ ಮಾಡ್ತಾ ಇದ್ದಾರೆ, ಅದರಿಂದ ತಕ್ಕ ಕ್ರಮ ತಗೋಬೇಕು. ಪ್ರಕೃತಿಯಲ್ಲಿರುವ ಪರಿಸರ ನಾಶದಿಂದ ಇವತ್ತಿನ ದಿವಸ ಏನಂದ್ರೆ ಪ್ರಕೃತಿ ಮನಸ್ಕೊಳ್ತಾ ಇದೆ. ಕೊಡಗಿನಲ್ಲಿ ಗುಡ್ಡ ಕುಸಿತ ಆಯಿತು, ವಯನಾಡಲ್ಲಿ ಕುಸಿತ ಆಯಿತು. ಇವರು ಗುಡ್ಡನ್ನೇ ನಾಶ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಇದೊಂದು ಭಾರಿ ವಿಪರ್ಯಾಸ. ಯಾಕಂದ್ರೆ ಬಾತಿ ಗುಡ್ಡ ಅಂತ ಇರ್ತಕ್ಕಂಥದ್ದು ಅದರಲ್ಲಿ ಕಾಡು ಅಂತಾನೆ ಇರೋದು, ಅದು ಅರಣ್ಯ ಇಲಾಖೆನೇ ಹೇಳ್ತಾ ಇದೆ. ಆದ್ರಿಂದ ಅದನ್ನ ಯಾವುದೇ ಕಾರಣಕ್ಕೂ ಮರ ಗಿಡಗಳನ್ನು ಕಡಿದೇನೆ ಗುಡ್ಡಾಗಿರ್ಬೇಕು. ಈ ಗುಡ್ಡ ಯಾಕೆ ಬೇಕು? ಇದನ್ನು ಕಬಳಿಸಕ್ಕೋಸ್ಕರ ಮಠ ಮಾನ್ಯಗಳು ಕಬಳಿಸಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಕಾನೂನು ಪರಿಸರ ಪ್ರೇಮ ಹೋರಾಟ ಮಾಡ್ತೀವಿ. ಒಟ್ನಲ್ಲಿ ಇದೀಗ ಬಾತಿಗುಡ್ಡಕ್ಕೆ ಹೊಂದಿಕೊಂಡಿರುವ ಜಾಗದಲ್ಲೇ ನಿವೇಶನ ಮಾಡಲು ಹೊರಟಿರೋದು ಅನುಮಾನ ಹುಟ್ಟಿಸಿದ್ದು, ಪ್ರಭಾವಿ ಮಠಗಳು ಹಾಗೂ ವಿದ್ಯಾಸಂಸ್ಥೆಗಳು ಕೂಡ ಬೆಟ್ಟವನ್ನು ಕಬ್ಜಾ ಮಾಡಲು ಹೊರಟಿದೆ ಎಂದು ಆರೋಪ ಕೇಳಿಬಂದಿದೆ. ಇತ್ತ ಪರಿಸರ ಪ್ರೇಮಿಗಳ ಒತ್ತಡಕ್ಕೆ ಅಧಿಕಾರಿಗಳು ಮಣಿಯುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.